ಅಸ್ಸಲಾಮಲೈಕುಂ. ಎಲ್ಲರಿಗೂ ನಮಸ್ಕಾರಗಳು. ಲರ್ನ್ ವಿತ್ ಅಬಿದಾ ಚಾನಲ್ಗೆ ಸ್ವಾಗತ. ನನಗೆ ಕಮೆಂಟ್ಸ್ ಬಂದಿದೆ, ಮ್ಯಾಮ್ ಸಮಾಸಗಳು ಹೇಳ್ಕೊಡಿ ಅಂತ ಹೇಳಿ ಅಂತ. ಖಂಡಿತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಆದರೆ ಮತ್ತೊಂದ್ಸತಿ ಸಮಾಸಗಳನ್ನ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ನಾನಿವತ್ತು ಮುಖ್ಯವಾಗಿ ತಗೊಂಡಿರೋದು ತತ್ಪುರುಷ ಸಮಾಸ. ಫಸ್ಟ್ ಸಮಾಸಗಳು ಅಂತ ಅಂದ್ರೆ ಏನು ಅಂತ ನಾನು ಹೇಳ್ತಾ ಇದ್ದೀನಿ. ಸಮಾಸಗಳು ಅಂದ್ರೆ ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕೆ ಅನುಗುಣವಾಗಿ ಒಂದೇ ಅರ್ಥವನ್ನು ಕೊಡುವ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಪದಗಳು, ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕೆ ಅನುಸಾರವಾಗಿ ಒಂದೇ ಪದ. ಎಕ್ಸಾಂಪಲ್ ಮರ ಪ್ಲಸ್ ಗಾಲು ಮರಗಾಲು, ನೋಡಿ ಎರಡು ಪದಗಳು ಕೂಡಿದಾಗ ಒಂದೇ ಅರ್ಥವನ್ನು ಕೊಡುತ್ತೆ. ಸೊ ಒಂದೇ ಅರ್ಥವನ್ನು ಕೊಡುವ ಪದಗಳಿಗೆ ಸಮಾಸ ಅಂತೀವಿ. ಸಮಾಸಗಳಲ್ಲಿ ಬರುವಂತಹ ವಿಧಗಳಲ್ಲಿ ಮೊದಲನೇ ವಿಧ ತತ್ಪುರುಷ ಸಮಾಸ. ತತ್ಪುರುಷ ಸಮಾಸ ಅಂದ್ರೆ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದರೆ, ಪ್ರಧಾನ ಮೀನ್ಸ್ ಅದೇ ಅರ್ಥ ಮೇನ್ ಆಗಿ ನಮಗೆ ಕಾಣಿಸ್ತಾ ಇದ್ರೆ, ಅದು ಕೂಡ್ಸಿದ್ಮೇಲೂ ಅದೇ ಅರ್ಥ ನಮಗೆ ಮೇನ್ ಆಗಿ ಕಾಣಿಸ್ತಾ ಇದೆ ಅಂದ್ರೆ ನಾವು ಅದನ್ನ ತತ್ಪುರುಷ ಸಮಾಸ ಅಂತ ಕರಿತೀವಿ. ಪೂರ್ವ ಪದದ ಅಂತ್ಯ ವಿಭಕ್ತಿ ಪ್ರತ್ಯಯದಿಂದ ಕೂಡಿರುತ್ತದೆ. ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್. ವಿಭಕ್ತಿ ಪ್ರತ್ಯಯದಿಂದ ಪೂರ್ವ ಪದದ ಅಂತ್ಯ ಕೂಡಿರುತ್ತೆ. ಎಕ್ಸಾಂಪಲ್ ಮರದ ಪ್ಲಸ್ ಕಾಲು ಮರಗಾಲು. ಇಲ್ಲಿ ದಾ ಅನ್ನೋದು ಆ ವಿಭಕ್ತಿ ಆಗಿದೆ. ನೋಡಿ, ಇಲ್ಲಿ ಮರದ ಇಲ್ಲ, ದಾ ಆ ಹೋಗಿದೆ ವಿಭಕ್ತಿ ಪ್ರತ್ಯಯ ಗಾಲು. ಪೂರ್ವ ಪದದ ಅಂತ್ಯ ವಿಭಕ್ತಿ ಪ್ರತ್ಯಯದಿಂದ ಕೂಡಿರುತ್ತದೆ. ಮರಗಾಲು ಗ ಆ ಮರಗಾಲು. ಹಗಲಿನಲ್ಲಿ ಪ್ಲಸ್ ಕನಸು ಹಗಲು ಗನಸು. ಇಲ್ಲಿ ಅಲ್ಲಿ ಬಂದಿದೆ ಹಗಲು ಗನಸು, ಇಲ್ಲಿ ಹೂ ಪ್ರತ್ಯಯ ಬಂದಿದೆ. ಪೂರ್ವ ಪದದ ಅಂತ್ಯ ಇಲ್ಲಿ ನೋಡಿ, ಪೂರ್ವ ಪದದ ಅಂತ್ಯ ಇಲ್ಲೇನಿದೆ ಅಲ್ಲಿ ಇದೆ. ಮಳೆಯ ಪ್ಲಸ್ ಕಾಲ ಮಳೆಗಾಲ. ವಯಸ್ಸಿನಿಂದ ಪ್ಲಸ್ ವೃದ್ಧ ವಯೋವೃದ್ಧ. ಕಣ್ಣಿನ ಪ್ಲಸ್ ಹಾಸಿಗೆ ಕಣ್ಣಿನ ಹಾಸಿಗೆ. ಸೊ ಈ ತರ ಬರುತ್ತೆ. ಇದನ್ನ ನಾವು ತತ್ಪುರುಷ ಸಮಾಸ ಅಂತ ಕರಿತೀವಿ.